Hi, hello guys, welcome to my YouTube channel, that is Ashrit in Action YouTube channel. ಇವತ್ತೇನು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ಕೊಂಡ್ರಾ, ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ. ಸೊ ಸ್ಟಾರ್ಟಿಂಗ್ ಮಾತ್ರ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತೀನಿ, ಮಿಕ್ಕಿದ್ದೆಲ್ಲ ನಮ್ಮ ಶ್ರೀಮತಿಯವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮ್ಮ ಮಲೆನಾಡು ಸೈಡಲ್ಲಿ ವಾರದಲ್ಲಿ 3 ದಿನ ಈ ತಿಂಡಿ ಮಾಡೇ ಮಾಡ್ತೀವಿ. ಏನು ಹೇಳಿ, ಅದೇ ಅಕ್ಕಿ ರೊಟ್ಟಿ. ನಾಳೆ ನಿಮ್ಮ ಮನೇಲಿ ಏನು ತಿಂಡಿ ಅಂತ ಪಕ್ಕದ ಮನೆಯವ್ರು ಕೇಳಿದರೆ ನಮ್ಮಮ್ಮ ಹೇಳ್ತಾರೆ, ನಿನ್ನೆ ರಾತ್ರಿ ಅನ್ನ ಉಳಿದ್ಬಿಟ್ಟಿದೆ, ಸೊ ನಾಳೆ ರೊಟ್ಟಿ ಅಂತ. ಮಲೆನಾಡಲ್ಲಿ ಹಿಂದಿನ ದಿನ ರಾತ್ರಿ ಅನ್ನ ಉಳಿದ್ರೆ ಮಾರನೇ ದಿನ ತಿಂಡಿ ರೊಟ್ಟಿ. ಸೊ ಆ ಅಕ್ಕಿ ರೊಟ್ಟಿ, ಮಲೆನಾಡು ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ನಮ್ಮ ಶ್ರೀಮತಿಯವರು ಡೆಮೋ ಕೊಡ್ತಾರೆ. ನೀವೆಲ್ಲ ನೋಡಿ, ನೀವು ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಮನೆಯವ್ರದ್ದು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಾಗಿದೆ. ಇವಾಗ ನಾನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ರೊಟ್ಟಿ ಸಪ್ಪೆ ಆಗಬಾರ್ದಲ್ವ, ಅದಕ್ಕೆ ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ರೈಸ್ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸೋಣ. ಇವಾಗ ಇದು ಕುದಿ ಬರೋ ಗ್ಯಾಪಲ್ಲಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಂತ ಬೆಂಡೆಕಾಯಿ ತಂದ್ಕೊಂಡಿದ್ದೀವಿ. ಬೆಂಡೆಕಾಯಿ ಬಜ್ಜಿ ಮಾಡೋಣ ಇವಾಗ. ಸೊ ಬೆಂಡೆಕಾಯಿ ಬಜ್ಜಿ ಮಾಡೋಕೆ ನಮಗೆ ಬೆಂಡೆಕಾಯಿ, ಆನಿಯನ್, ಚಿಲ್ಲಿ ಮತ್ತು ಗಾರ್ಲಿಕ್, ಟೊಮೆಟೊ ಇಸ್ ಆಪ್ಷನಲ್ ಅಗೇನ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬೆಂಡೆಕಾಯಿನ ಸ್ವಲ್ಪ ಉದ್ದ ಕಟ್ ಮಾಡಿ ನೋಡ್ಕೊಳ್ಳಿ, ಒಳಗೆ ಹುಳ ಇರುತ್ತೆ ಕೆಲವೊಮ್ಮೆ. ಆಮೇಲೆ ಸ್ವಲ್ಪ ತುಂಬ ತೆಳುವಾಗಿಯೇ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಬೇಕಲ್ವ ಅದು, ಅದಕ್ಕಾಗಿ. ಸೊ ಇವಾಗ ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ತೆಳ್ಳಗೇನೆ ಹೆಚ್ಕೊಂಡ್ರೆ ಬೆಸ್ಟು, ಬೇಗ ಬೇಯುತ್ತೆ ಅಂತ. ಬಜ್ಜಿಯಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು 2 ಈರುಳ್ಳಿ ತೊಗೊಂಡಿದ್ದೆ. ಇಲ್ಲಿ 5 ಚಿಲ್ಲಿ ತೊಗೊಂಡಿದ್ದೀನಿ. ಇದು ಅಷ್ಟೇನು ಖಾರ ಇಲ್ಲ, ಅದಕ್ಕೇ ನೀವು ಖಾರ ನೋಡಿಬಿಟ್ಟು ಎಷ್ಟು ಅಂತ ನೀವು ತೊಗೊಬೋದು. ನಾನು ಇವಾಗ ಮಾಡ್ತಾ ಇರೋದು ನನಗೂ ನಮ್ಮ ಯಜಮಾನ್ರಿಗೂ ಅಂತ ಇಬ್ಬರಿಗೆ. ಹಾಫ್ ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಇದನ್ನು ಕೂಡ ಎಲ್ಲ ಚಿಕ್ಕಗೆ ಕಟ್ ಮಾಡ್ಕೊಂಬಿಡಿ. ಸೊ ಇದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲನೂ ಒಗ್ಗರಣೆಗೆ ಕಟ್ ಮಾಡ್ಕೊಳ್ತಾ ಇರೋದು. ಇದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಕಟ್ ಮಾಡಿನೂ ಹಾಕ್ಕೊಬೋದು, ಬಟ್ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ. ಆಮೇಲೆ ಲಾಸ್ಟಲ್ಲಿ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನನಗೆ ಯಾವ ಅಡುಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಇದು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಗ್ಯಾಸ್ನ ಸ್ವಲ್ಪ ಸಿಮ್ ಮಾಡಿಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನೀವು ಎಷ್ಟು ನೀರು ಇಟ್ಟಿರ್ತೀರೋ ಅದಕ್ಕೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರಬೇಕು, ಆ ಥರ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡ್ಬಿಡಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಹಿಟ್ಟು ಹಿಡಿಯೋ ಥರ ಇದೆ. ನೀವೆಲ್ಲ ಎಕ್ಸ್ಪೀರಿಯನ್ಸ್ಡು, ಗೊತ್ತಾಗುತ್ತೆ ಇಷ್ಟಕ್ಕೆ ಇಷ್ಟೇ ಹಾಕಬೇಕು ಅಂತ. ಹೊಸದಾಗಿ ಮಾಡೋರಿಗೆ ಏನಾದ್ರು ಒಂದು ಅಳತೆ ಬೇಕಲ್ಲ. ಅಳತೆ ಇಷ್ಟೇ ಅಂತ ನೀಟಾಗಿ ನನಗೂ ಹೇಳೋಕ್ಕೆ ಗೊತ್ತಾಗಲ್ಲ, ನಾನು ಇವಾಗಲೇ ಕಲಿತಾ ಇರೋದೆಲ್ಲನೂ. ಸೊ ನೀವು ಪ್ಲೀಸ್ ನಿಮ್ಮ ಅಮ್ಮನ್ನೆಲ್ಲ ಕೇಳಿಕೊಂಡು ಮಾಡಿ. ಮಲೆನಾಡೋರಾದರೆ ಅಮ್ಮನ ಕೇಳ್ತಾರೆ, ಮಂಡ್ಯದವ್ರು ಅಕ್ಕಿ ರೊಟ್ಟಿ ಮಾಡೋದು ಅಂತ ಹಿಂಗೆ ಅವ್ರ ಅಮ್ಮನ ಕೇಳಿದ್ರೆ ಮುದ್ದೆ ಮಾಡೋ ಪ್ರೊಸೀಜರ್ ಹೇಳ್ತಾರೆ. ಆವಾಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಅಳತೆಗೆ ನಿಮಗೂ ನೋಡಿ ಕಣ್ಣು ಅಳತೆಗೆ ಹಾಕಿ. ಇವಾಗ ಇದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದೆರಡು ನಿಮಿಷ ಹಿಂಗೆ ಇರಲಿ, ಆಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಅದಕ್ಕೆ 1 ಸ್ಪೂನು ಸಾಸಿವೆ ಹಾಕೋಣ. ಸಾಸಿವೆ ಆಮೇಲೆ 1 ಸ್ಪೂನ್ ಜೀರಿಗೆ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ, ಆಮೇಲೆ ಅದ್ರ ಜೊತೆ ಈರುಳ್ಳಿ ಹಾಕೋಣ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿದ್ದು ಚಿಲ್ಲಿ ಮತ್ತು ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ಬೆಂಡೆಕಾಯಿನೂ ಆ್ಯಡ್ ಮಾಡಿ.
ನಾವು ರೆಡಿ ಮಾಡಿ ಇಟ್ಕೊಂಡಿದ್ದು ಹಿಟ್ಟಿಂದ ಉಕ್ಕುರ್ಕೆ ತಕ್ಕೊಂಡು ಇವಾಗ ಇನ್ನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಅದೆಲ್ಲನೂ. ಇದು ಇವಾಗ ಬೆಂದಿದೆ. ಇವಾಗ ಇದನ್ನೇನೋ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕೆ ಇಡೋಣ. ಇದಕ್ಕೆ ಆಮೇಲೆ ಮೊಸರು ಉಪ್ಪು ಎಲ್ಲ ಹಾಕಬೇಕು, ಅದನ್ನ ಆಮೇಲೆ ಹಾಕೋಣ. ಇದು ನಾವು ಇವಾಗ ಉಕ್ಕುರ್ಕೆ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇವಾಗ ತಣ್ಣಗಾಗಿದೆ. ಇವಾಗ ಅದನ್ನ ನೀಟಾಗಿ ಮಿದ್ಕೊಬೇಕು ನಾವು. ಇದು ಆ್ಯಕ್ಚುಲಿ 2 ಕೈಯಲ್ಲಿ ಮಿದ್ರೆ ಚೆನ್ನಾಗಿರುತ್ತೆ. ನಂಗೆ ಒಂದೇ ಕೈಯಲ್ಲೇ ಪ್ರಾಕ್ಟೀಸು. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ಹಾರ್ಡ್ ಕೂಡ ಇರಬಾರ್ದು. ನೋಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಅಂದಾಜಲ್ಲಿ ಮಾಡಿ. ಇವಾಗ ಹಿಟ್ಟು ರೆಡಿ ಆಗಿದೆ ಮಿದ್ಕೊಂಡು ಇದನ್ನು ಚಿಕ್ಕ ಚಿಕ್ಕಕ್ಕೆ ರೌಂಡ್ ಶೇಪಲ್ಲಿ ಮಾಡ್ಕೊಂಡು, ಇದಕ್ಕೆ ನಮ್ಮ ಕಡೆ ಉಳ್ಳೆ ಅಂತಾರೆ. ಈ ಥರ ಮಾಡಿಟ್ಕೊಳ್ಳೋಣ. ನೋಡಿ ರೊಟ್ಟಿ ಉಳ್ಳೆ ರೆಡಿ ಆಗಿದೆ. ಇವಾಗ ಇದು ಬಂದುಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ನಾವು ಮಿಷನ್ ಯೂಸ್ ಮಾಡ್ತೀವಿ. ಅವಾಗೆಲ್ಲ ಮೊದಲು ಕೈಯಲ್ಲೇ ಮಾಡ್ತಿದ್ರಂತೆ ತಟ್ಬಿಟ್ಟು. ನಾವಿವಾಗ ನೆಕ್ಸ್ಟ್ ಜನ್ರೇಷನ್ ಅಲ್ವಾ, ಸ್ವಲ್ಪ ಅಪ್ಡೇಟ್ ಆಗಿರೋರು, ಅದಕ್ಕೋಸ್ಕರ ಸೊ ಈ ರೀತಿ 2 ಪೇಪರನ್ನು ಪ್ಲಾಸ್ಟಿಕ್ ಪೇಪರ್ನ ಇಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ, ಅದು ಹಿಡಿಬಾರ್ದಲ್ವ ಹಿಟ್ಟು, ಅದಕ್ಕೇ. ಇದು ಯೂಶ್ವಲಿ ನಮ್ಮ ಮನೇಲಿ ರೊಟ್ಟಿ ಮಾಡಿದಾಗ ರೊಟ್ಟಿ ತಿರ್ಸೋ ಪ್ರೊಸೀಜರು ನಮ್ಮ ಮನೆಯವ್ರದ್ದೇ ಆಗಿತ್ತು. ಇವಾಗ ವಿಡಿಯೋಗೋಸ್ಕರ ಇದು ಒಂದು ನಾನು ಮಾಡ್ತೀನಿ. ನೆಕ್ಸ್ಟ್ ಆಮೇಲೆ ಅವರೇ ಬಂದು ಜಾಯ್ನ್ ಆಗಬೇಕು. ಇದಕ್ಕೆ ಹಿಂಗೆ ಹಾಕಿಬಿಟ್ಟು ರೋಲ್ ಮಾಡಿದ್ರೆ ಆಯಿತು. ರೊಟ್ಟಿ ಇವಾಗ ನೀಟಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಬೇಯಿಸ್ಕೊಳ್ಳೋಣ. ಸೊ ಮಾಡ್ಕೊಂಡಿರೋ ರೊಟ್ಟಿನ ಇದು ಚಿಬ್ಲಾ ಅಂತಾರೆ, ಕೆಲವೊಬ್ಬರು ಸಿಬ್ಲಾ ಅಂತಲೂ ಅಂತಾರೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಪ್ಯಾನ್ ಕಾದಿದೆ, ಅದಕ್ಕೆ ರೊಟ್ಟಿ ಹಾಕ್ಕೊಂಡೆ. ನೋಡಿ ಇದನ್ನು ಬ್ಯಾಂಬೂಯಿಂದ ಮಾಡಿರೋದು, ನಮ್ಮೂರ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಇದು. ರೊಟ್ಟಿ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ ಹಾಗೆ ಕಾಟನ್ ಬಟ್ಟೆ ತೊಗೊಂಡು ಒತ್ಕೊತಾ ಇದ್ದೀನಿ. ಇದು 1-2 ಸಾರಿ ಸ್ವಲ್ಪ ತಿರ್ಸಿ ಹಾಕ್ಬಿಟ್ಟು ಬೇಯಿಸಿ. ಸೊ ಇವಾಗ ಇದು ಬೆಂದಿದೆ, ತೆಕ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಒನ್ ಹಾಕ್ಕೊಳ್ಳೋಣ. ಆವಾಗಲೇ ಬೇಯಿಸ್ಕೊಂಡಿದ್ದು ಬೆಂಡೆಕಾಯಿ ಒಗ್ಗರಣೆ ಜೊತೆ ಇದಕ್ಕೆ ಇವಾಗ ಉಪ್ಪು ಮತ್ತು ಮೊಸರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಯಿಸ್ಕೊಳ್ಳೋಕೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಕೆಲವೊಬ್ರು ಅಂತಾರೆ ಬೇಗ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ತರಕಾರಿ ಅಂತಲೂ. ನಾನೇನು ಬೇಯೋಕ್ಕೆ ಹಾಕ್ಕೊಂಡಿರಲಿಲ್ಲ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಕೂಡ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಬಜ್ಜಿ ರೆಡಿ ಆಗಿದೆ. ನಿಮ್ಗೆ ಮೇ ಬಿ ಅನ್ನಿಸ್ಬೋದು ಇದು ರೊಟ್ಟಿಗೆ ಹೆಂಗೆ ಕಾಂಬಿನೇಷನ್ ಆಗುತ್ತೆ ಅಂತ, ಬಟ್ ನಮ್ಮ ಮಲೆನಾಡು ಕಡೆ ಇದು ತುಂಬ ಫೇಮಸ್ಸು. ರೊಟ್ಟಿಗೆ ಇದು ಬಜ್ಜಿ ತುಂಬಾ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸ್ವಲ್ಪ ಚಿಲ್ಲಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ರೊಟ್ಟಿನೂ ಮತ್ತು ಬಜ್ಜಿನೂ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿಯಾಗಿರೋ ಬಿಸಿ ಬಿಸಿ ರೊಟ್ಟಿ ಮತ್ತು ಬಜ್ಜಿ ಹೇಗಾಗಿದೆ ಅಂತ ನಮ್ಮ ಯಜಮಾನ್ರ ಹತ್ರ ಕೇಳ್ಕೊಬರೋಣ. ಬನ್ನಿ ಕೊಡೋಣ, ನೋಡೋಣ ಏನಂತಾರೆ ಅಂತ. ಹೆಂಗಿದೆ ರೊಟ್ಟಿ? ಓಕೆ, ಹೌದಾ? ಯಾವಾಗಲೂ ಚೆನ್ನಾಗಿರುತ್ತೆ, ಇವತ್ತು ಚೆನ್ನಾಗಿದೆ. ನಮಗೆ ಕಾಮನ್ ಫುಡ್, ಬಟ್ ಯಾ ಪ್ರಾಪರ್ ಟೇಸ್ಟ್. ಯು ಆಲ್ ಮಸ್ಟ್ ಟ್ರೈ ಅಟ್ ಹೋಮ್. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಓಕೆ.